ಸೊ ಗೈಸ್, ಈಗ ಇಲ್ಲ ಸ್ಟಾಪ್ ಹಾಕಿದ್ವಿ, 3 ಲೈನ್ ಅಪ್ ಮಾಡಿದ್ದೀವಿ. ಯಾವುದೋ ಕೆರೆ ಐತೆ, ಕೆರೆ ಪಕ್ಕ ಹೈವೇ ರೋಡು. ಇಲ್ಲಿ ನಿಲ್ಸಿದ್ದೀವಿ. ಇಲ್ಲಿಂದ ಮತ್ತೆ ರೀಸ್ಟಾರ್ಟ್ ಮಾಡೋದು. ಯಾವುದೋ ನದಿ, ಇದು ಸಿಕ್ಕಾಪಟ್ಟೆ ದೊಡ್ಡದಾಗೈತೆ. ಯಾವ್ದಿರ್ಬೋದು ನೋಡಿ, ಎಷ್ಟು ದೊಡ್ಡದಾಗೈತೆ. ಸರಿಗೈತೆ. ಖಾಲಿ ರೋಡ್ ಗೈಸ್, ರೋಡ್ ಮಾತ್ರ ಕ್ರೇಜಿ ಆಗಿದೆ. ಇಂಥ ರೋಡಿಗೆ ಸೂಪರ್ ಬೈಕ್ ತರಬೇಕು, ಮಸ್ತ್ ಇರುತ್ತೆ. ಕರೋಣ ಅದು ಒಂದಿನ ನಿಮ್ಮ ಸಪೋರ್ಟಿಂದ ಏನು ಪ್ರಕಾರ ಮಾಡ್ಬೋದು ಗೈಸ್. ಅದು ಒಂದಿನ ತರೋಣ ಈ ರೋಡ್ಗೆ, ಏನಂತೀರಾ? ಎಲ್ಲಿ ನಮ್ಮ ಬಾಂಡ್ಲಿ ಬರಲಿಲ್ವಲ್ಲ ಇನ್ನು ಗೈಸ್. ಇನ್ನೂ ಸ್ಟಾಪ್ ಹಾಕಿದ್ದೀವಿ. 2 ಗಾಡಿ ಬಂದವೆ, ಇನ್ನೊಂದು ಪಲ್ಸರ್ 150. ನಮ್ಮ ಶರತ್ ಬ್ರೋ ಇನ್ನು ಎಲ್ಲರೂ ಎಲ್ಲಿ? ಬಾಂಡ್ಲಿ ಬಂತು ಪಲ್ಸರ್ ಬಂತು. ಏನೋ ತಿಳ್ಕೊಂಬತ್ತಿದ್ದ, ಯಾಕೆ ಹೋಗಲ್ಲ? ಸೋಲೋ ಇದೆಯಾ, ಹೊಡ್ಕೊಂಬರ್ಬೇಕು ತಾನೆ ಅಣ್ಣ. ಹೋಗೋದೇ ಇಲ್ಲ, ಒಂದು ಗಾಡಿ ಹೋಗೋದೇ ಇಲ್ಲ ಅಂತಾನೆ. ಅಲ್ಲ, ನಾವು ಬಂದು ಎಷ್ಟು ಒಂದು ನಿಮಿಷ 120 ಅಷ್ಟೇ. ಗೈಸ್, ಅಲ್ಲಿಂದ ಹೊರಟ್ವಿ, ಸ್ಟಾಪ್ ಹಾಕಿದ್ವಲ್ಲ. 300 ಕಿಲೋಮೀಟ್ರ್ ಬಂದಿದ್ದೀವಿ, ಇನ್ನೂ 300 ಕಿಲೋಮೀಟ್ರ್ ಐತೆ. ಫ್ಯೂಲ್ ಹಾಕಿಸ್ಕೋಬೇಕು, ಮತ್ತೆ ಅಲ್ಲೆಲ್ಲ ಸಿಗ್ತಾವ ಹಂಗೆ ಗೊತ್ತಿಲ್ಲ. ಮುಂದೆ ಇಲ್ಲೆಲ್ಲ ಐತೆ ಬಂಕು, ಅಲ್ಲಿ ಫ್ಯೂಲ್ ಹಾಕಿಸ್ಕೊಂಡು ಇನ್ನೊಂದು 100 ಕಿಲೋಮೀಟ್ರ್ ಹೊಡೆದ್ಬಿಟ್ಟು ಟಿಫನಿಗೆ ಒಂದು ಸ್ಟಾಪ್ ಹಾಕ್ಬಿಟ್ಟು ಟಿಫನ್ ಮಾಡ್ಕೊಂಬಿಟ್ಟು ಮತ್ತೆ ಹೊಡೆದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ರೀಚ್ ಆಗ್ತೀವಿ. HP ಪೆಟ್ರೋಲ್ ಬಂಕ್ ಇಲ್ವಲ್ಲ, ನೋಡೋಣ ಬನ್ನಿ. ಮುಂದೆ ಎಲ್ಲಾದ್ರೂ ಸಿಗ್ತವೆ, ಇನ್ನೂ 2 ಪಾಯಿಂಟ್ ಐತೆ. ಮುಂದೆ ಎಲ್ಲಾನ HP ಸಿಕ್ಕಿದ್ರೆ ಹಾಕಿಸ್ಕೊಂಡು ಹೋಗೋಣ. ಈ ಮ್ಯಾಪ್ನ ನಂಬೋಕ್ಕಾಗಲ್ಲ ಗೈಸ್. ಮ್ಯಾಪಲ್ಲಿ ಇದು 1 ವೇ ಅಂತ ತೋರಿಸ್ತಾ ಐತೆ, ಅಂದರೆ ಸಿಂಗಲ್ ರೋಡ್ ತೋರಿಸ್ತಾ ಐತೆ ಮ್ಯಾಪಲ್ಲಿ. ನೋಡಿದ್ರೆ ಡಬಲ್ ರೋಡ್ ಐತೆ. ಮೇ ಬಿ ಅದು ಅಪ್ಡೇಟ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಆ ಥರ ತೋರಿಸ್ತಾ ಐತೆ. ಮತ್ತೆ ಒಂದು ಟೋಲು, ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ. ಕಮ್ಮಿ ಈ ಕಡೆ, ಲಾರಿಗಳು ಜಾಸ್ತಿ ಈ ಕಡೆ. ರೋಡ್ ಮಾತ್ರ ಚಿಂದಿ ವಾಸ್ತಾಗ ಮಾಡೋರು. ಅಲ್ಲಿ ನೋಡು ಬೆಟ್ಟ ಎಷ್ಟು ಹತ್ರ ಐತೆ, ಸರಿಯಾಗೈತೆ. ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ. ವೆದರ್ ಮಾತ್ರ ಸೈಕಾಗೈತೆ ಗೈಸ್. ಬಿಸಿಲು ಇಲ್ಲ, ಚಳಿನೂ ಇಲ್ಲ,
ಬಿಸಿಲು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಕ್ರೇಜ್. ಹಿಂಗಿದ್ರೆ ಎಷ್ಟು ದೂರ ಬೇಕಾದರೂ ರೈಡ್ ಮಾಡ್ಬೋದು. ಎಷ್ಟು ದೊಡ್ಡ ಬೆಟ್ಟ. ಬನ್ನಿ ನೆಕ್ಸ್ಟ್ ಸ್ಟಾಪಲ್ಲಿ ಸಿಗೋಣ. ಸೊ ಗೈಸ್, ಫ್ಯೂಲ್ ಹಾಕ್ಸಿದ್ದಾಯಿತು ನಮ್ಮ ಗಾಡಿಗೆ. ಅದು ಆ ಗಾಡಿಗೆ ಏರ್ ಹಾಕಿಸ್ಕೊಂತವ್ರೆ. ಇವನು ಅಣ್ಣ ಪೆಟ್ರೋಲ್ ಹಾಕ್ಸ್ತಾವನೆ. ಆಯಿತಾ? ಹೋ ಬನ್ನಿ ಆ ಗಾಡಿಗೆ ಫ್ಯೂಲ್ ಹಾಕ್ಸ್ಕೊಂಡು ಓಡೋಣ. ನೋಡಿ ಗೈಸ್, ನೋಡಿ ನೋಡಿ ನಮ್ಮ ಚಂದ್ರ ಹೆಂಗೆ ಕಾಣಿಸ್ತಾವಳೆ. ಯಾ ಸೂಪರ್ ಬೈಕಿಗೂ ಕಮ್ಮಿ ಇಲ್ಲ ನಮ್ಮ ಚಂದ್ರ. ಸೊ ಗೈಸ್, ಫ್ಯೂಲ್ ಹಾಕ್ಸ್ಕೊಂಡು ಹೊರಟ್ವಿ. ನೋಡಿದ್ರು ಹೆಂಗೈತೆ ಬೆಟ್ಟ. ಎಷ್ಟು ದೊಡ್ಡ ಬೆಟ್ಟ, ಸಗಾಗೈತೆ. ಫುಲ್ಲು ಪಾಕ್ ತುಂಬ್ಕೊಬಿಟ್ಟೈತೆ. ಟಿಫನಿಗೆ ಬಂದಿದ್ದೀವಿ. ಈಗ 11 ಗಂಟೆ ಆಗೈತಿ. ಈಗ ಟಿಫನು. ಓ, ಟಿಫನ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಸೊ ಗೈಸ್, ಆಯಿತು ಟಿಫನ್ನು. ಹೊರಟಿದ್ದೀವಿ. ಹಾಂ, ನಾನ್ ಸ್ಟಾಪಲ್ಲಿ ಇನ್ನೊಂದು 100 ಕಿಲೋಮೀಟ್ರ್ ಹೊಡೆದು ನಿಲ್ಲಿಸು. ಇನ್ನೊಂದು 100 ಕಿಲೋಮೀಟ್ರು ನಡಿ. ಹೌದಾ? ಟಿಫನ್ ಆಯಿತು. ಈ ಕಡೆ ಟಿಫನ್ನೇ ಸೆಟ್ ಆಗಲ್ಲ ಗುರು ನಮಗೆ. ನಮ್ಮ ಸೈಡ್ದು ತಿಂದು ಈ ಕಡೆದೆಲ್ಲ ಟಿಫನ್ ಸೆಟ್ಟೇ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ಬಂದಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ಬೇಕು. ಬನ್ನಿ, ನೆಕ್ಸ್ಟ್ ಸ್ಟಾಪಿಂದ 100 ಕಿಲೋಮೀಟ್ರ್ ಹೋಗಿ ಇನ್ನೂ 200 ಕಿಲೋಮೀಟ್ರ್ ಐತೆ ಧನುಷ್ಕೋಡಿ. ಇನ್ನು 100 ಹೊಡೆದೊಂದು ಸ್ಟಾಪ್ ಕೊಟ್ಬಿಟ್ರೆ ಮತ್ತೆ ಇನ್ನು ನಾನ್ ಸ್ಟಾಪಾಗಿ ಹೊಡ್ಕೊಂಡು ಹೋಗ್ತಾ ಇರೋದು. ಈಗ ರೈಡರ್ಸ್ ಎಲ್ಲ ಎಕ್ಸ್ಚೇಂಜ್ ಆಗವ್ರೆ. ನಮ್ಮ ಸೀನವರು ಪಲ್ಸರ್ ಎತ್ಕೊಂಡವ್ರೆ. ನಮ್ಮ ರಾಕೇಶ್ ಬ್ರೋ ನಮ್ಮ ಗಾಡಿಗೆ ಬಂದವ್ರೆ. ರವಿ ಬ್ರೋ R15 ಇನ್ನೊಂದು R15 ಹೋಗವ್ರೆ. ಬನ್ನಿ ಹೋಗೋಣ. ಇದ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆ ನಿಂತಾಯ್ತು. ಜೋರಾಗಿ ಬಂದರೆ ಕಷ್ಟ ಆಗುತ್ತೆ. ಓ, ಜೋರ ಆಗ್ತಾ ಇದೆ. ಮಾಡ ಏನಂತ
ಕಮ್ಮಿ. ಒಂದ್ಸರಿ ಬಿಸಿಲು ಬಂತು ಮತ್ತೆ ಬಂದೇ ಇಲ್ಲ. ಸೇಮ್ ವೆದರ್ ಬೆಳಿಗ್ಗೆಯಿಂದ. ಧನುಷ್ಕೋಡಿ ಇನ್ನು 160 ಕಿಲೋಮೀಟರ್ ಐತೆ. ಎಷ್ಟೊತ್ತಾಗುತ್ತೋ ಬೇಕು, ಇನ್ನೂ 1 ಅವರ್ 2 ಅವರ್ ಬೇಕು. ಇವು ಏನ್ ಗಿಡ ಅಂತ ಗೊತ್ತಾಯ್ತಾ? ನನಗೂ ಗೊತ್ತಿಲ್ಲ ಏನ್ ಗಿಡ ಅಂತ. ಕಮೆಂಟ್ ಮಾಡಿ. ಇಷ್ಟೊಂದು ಬೆಳೆಸೋರಲ್ಲ. ಈಚ್ಲು ಗಿಡನ ಅಲ್ಲ. ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನು ಆಲ್ಮೋಸ್ಟ್ ಬಂದಿದ್ದೀವಿ. ಇನ್ನೊಂದು 50 ಕಿಲೋಮೀಟರ್ ಐತೆ. ಒಂದು ಸ್ಟಾಪ್ ಹಾಕ್ಬೇಕು ಗೈಸ್. 100 ಕಿಲೋಮೀಟರ್ ಕಂಟಿನ್ಯೂಸ್ ತಗೊಳ್ತಿದ್ದೀವಿ. ಗಾಡಿಗೆ ರೆಸ್ಟ್ ಕೊಡಬೇಕು. ಬನ್ನಿ ಅಲ್ಲೇನಾದ್ರೂ ಸ್ಟಾಪ್ ಕೊಡೋಣ. ಗೈಸ್ ಫೈನಲಿ ರೀಚ್ಡ್ ಧನುಷ್ಕೋಡಿ. ನೋಡಿ ಸಮುದ್ರ ಕಾಣಿಸ್ತಾ ಐತೆ. ಎಷ್ಟು ಬೋಟ್ಗಳು. ಇನ್ನೂ ಅದು ಮೇನ್ ಪ್ಲೇಸ್ಗೆ ಹೋಗಿಲ್ಲ. ವಾ, ಅಂತೂ ಫೈನಲ್ಲೇ ಬಂದ್ಬಿಟ್ವಿ. ನೋಡಿ ಹೇಗೈತೆ. ಬನ್ನಿ ಮೇನ್ ಪಾಯಿಂಟ್ ಹೋಗೋಣ.